ಅನುಕರಣೆ. ಮಾನವನ ಜೀವನದಲ್ಲಿ ಒಬ್ಬರನ್ನೊಬ್ಬರು ನೋಡಿ ಅನುಕರಿಸುವುದು ಸರ್ವೇ ಸಾಮಾನ್ಯವಾದದ್ದು. ಜೀವನದ ಎಲ್ಲ ರಂಗಗಳಲ್ಲಿಯೂ ಸಹ ನಾವು ಅಂತಹ ಅನುಕರಣೆಯನ್ನು ಕಾಣ್ತೇವೆ. ಅದರಲ್ಲೂ ಹದಿಹರೆಯದಲ್ಲಿ ಅನುಕರಣೆ ಅತಿ ಹೆಚ್ಚಾಗಿಯೇ ಇರುತ್ತೆ. ಸಾಮಾನ್ಯವಾಗಿ ಮಗು ತಂದೆ ತಾಯಿಗಳನ್ನು ಅಥವಾ ಮನೆಯಲ್ಲಿರುವ ಇತರ ಸದಸ್ಯರನ್ನು ಹೆಚ್ಚಾಗಿ ಅನುಕರಿಸ್ತಾ ಇರುತ್ತೆ, ಅಥವಾ ಯಾರೊಂದಿಗೆ ಹೆಚ್ಚು ಬೆರೆಯುತ್ತೋ ಅಥವಾ ಯಾರನ್ನು ಹೆಚ್ಚು ಇಷ್ಟಪಡುತ್ತೋ ಅವರನ್ನು ಅನುಕರಿಸುತ್ತೆ. ಮಗು ಕೆಲವೊಂದು ಸಲ ತಿಳಿಯದೆಯೋ ಅನುಕರಣೆ ಮಾಡ್ತಾ ಇರುತ್ತೆ. ಅದು ನಡೆನುಡಿ ಆಗಿರಬಹುದು, ಉಡುಪು, ಯಾವುದೇ ರೀತಿಯದಾದರೂ ಆಗಿರಬಹುದು. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ್ವಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಭಗವದ್ಗೀತೆ 3ನೇ ಅಧ್ಯಾಯ 21ನೇ ಶ್ಲೋಕ. ಆ ಶ್ಲೋಕದ ಪ್ರಕಾರ ಶ್ರೇಷ್ಠರು ಯಾವುದನ್ನು ಆಚರಿಸ್ತಾರೋ ಇತರರು ಅದನ್ನೇ ಅನುಸರಿಸ್ತಾರೆ. ಅವರು ಯಾವುದನ್ನು ಆದರ್ಶ ಅಂತ ಭಾವಿಸ್ತಾರೋ ಇತರರು ಅದನ್ನೇ ಸ್ವೀಕರಿಸ್ತಾರೆ. ಜನರು ಯಾರನ್ನು ನಾಯಕರು ಅಂತ ಪರಿಗಣಿಸ್ತಾರೋ ಅವರು ಮಾಡಿದ್ದು ಸರಿ ಅಂತ ಹೇಳಿ ಭಾವಿಸ್ತಾ ಇತರರು ಅವರನ್ನೇ ಅನುಕರಿಸ್ತಾರೆ. ಮಾನವನಲ್ಲಿ ಸ್ವಂತಿಕೆಗಿಂತ ಅನುಕರಣೆಯೇ ಹೆಚ್ಚಾಗಿರುತ್ತೆ. ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಗಾಢವಾಗಿ ಆಲೋಚಿಸಿ ತೀರ್ಮಾನಕ್ಕೆ ಬಂದರೂ ಅದು ಸರಿಯೋ ತಪ್ಪೋ ಅನ್ನುವಂತಹ ಸಂಶಯ ನಮ್ಮನ್ನು ಕಾಡುತ್ತಲೇ ಇರುತ್ತೆ. ಆದ್ದರಿಂದ ಒಬ್ಬ ಯೋಗ್ಯರಾದವರನ್ನು ಅನುಕರಿಸಿದರೆ ಅವನು ಖಂಡಿತವಾಗಿಯೂ ಚೆನ್ನಾಗಿ ಆಲೋಚಿಸಿ ನಿರ್ಣಯವನ್ನು ತೆಗೆದುಕೊಂಡಿರ್ತಾನೆ ಅನ್ನುವಂತಹ ಭಾವನೆ ನಮ್ಮಲ್ಲಿರುತ್ತೆ. ಹೀಗೆ ಅಯಾಚಿತವಾಗಿ ಯೋಗ್ಯರಿಗೆ ಮುಂದಾಳತ್ವವು ದೊರೆಯುತ್ತೆ. ಮುಂದಾಳತ್ವವನ್ನು ಪಡೆದಂತಹ ವ್ಯಕ್ತಿಯು ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಹಿತೋಪದೇಶದಲ್ಲಿರುವಂತಹ ಶ್ಲೋಕ ಈ ರೀತಿಯಾಗಿದೆ: ನ ಗಣಸ್ಯಾಗ್ರತೋ ಗಚ್ಚೇತ್ ಸಿದ್ಧೇ ಕಾರ್ಯೇ ಸಮಂ ಫಲಂ ಯದಿ ಕಾರ್ಯ ವಿಪತ್ತಿ ಸ್ಯಾನ್ಮುಖರಸ್ತತ್ರ ಹನ್ಯತೆ. ಹಿತೋಪದೇಶದ ಮಿತ್ರಲಾಭದ ಶ್ಲೋಕ. ನಾವು ಎಂದಿಗೂ ಮುಂದಾಳಾಗಿ ಹೋಗಬಾರ್ದು. ಯಾಕೆ ಅಂತಂದರೆ ಕಾರ್ಯವು ಸಿದ್ಧಿಸಿದರೆ ಫಲ ಎಲ್ಲರಿಗೂ ಸಮನಾಗಿರುತ್ತೆ. ಕಾರ್ಯ ಸಾಧನೆ ಆಗದೆ ಹೋದರೆ ಎಲ್ಲರೂ ಸೇರಿ ನಾಯಕನನ್ನು ಹತ್ಯೆ ಮಾಡ್ತಾರೆ. ಒಬ್ಬ ವ್ಯಕ್ತಿಯಲ್ಲಿರುವಂತಹ ಸದ್ಗುಣಗಳನ್ನು ಅನುಸರಿಸುವಂತೆಯೇ ಅವರಲ್ಲಿರುವಂತಹ ಲೋಪದೋಷಗಳನ್ನು ಸಹ ಒಳ್ಳೆಯದಕ್ಕಿಂತಲೂ ಹೆಚ್ಚಾಗಿ ಅನುಕರಿಸ್ತಾರೆ. ದುರ್ಗುಣಗಳನ್ನು ಅನುಕರಿಸುವುದು ಸುಲಭವಾದಂತೆ ಸದ್ಗುಣಗಳನ್ನು ಅನುಕರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಯಾವುದೇ ಕಾರ್ಯವನ್ನು ಆಲೋಚಿಸಿ ಕೈಗೊಳ್ಳಬೇಕು. ಅನುಕರಣೆ ತಪ್ಪಲ್ಲ, ಆದರೆ ಯಾರನ್ನು ಯಾವುದನ್ನು ಅನುಕರಿಸ್ತಾ ಇದ್ದೇವೆ ಅಂತ ಹೇಳಿ ಆಲೋಚಿಸಿ ತೀರ್ಮಾನಿಸೋದು ಒಳ್ಳೆಯದು.